ಯುರೋಪ್ರ ಅಕಾಡೆಮಿ ಆಗ್ಬಿಟ್ಟಾರ. ಬಾಳ ಹತ್ತ ಬಸವನಗುಡಿ ಈ ಕಡೆ ಪಕ್ಕ ಇಲ್ಲ, ಆ ಕಡೆ ಪಕ್ಕ ಇಲ್ಲ. ಒಂದ್ ಪಕ್ಕ ತಾಳಿಯರ್ ಕಟ್ರಿ, ಒಂದ್ ಬಿಟ್ರೆ ಬಿಡ್ರಿ. ಇಲ್ಲ, ಇದು ಏನಾಗಿದೆ ಅಧ್ಯಕ್ಷ? ಆಯ್ತು, ಅಂಪನಗೌಡ ಯಾಕೆ ಮಾತಾಡ್ತೀರಿ? ಅಲ್ಲಿ ಮಂತ್ರಿ ಬಿಲ್ ಬಗ್ಗೆ ರಾಜಣ್ಣ ಒಂದೇ ನಿಮಿಷ, ಅರ್ಧ ನಿಮಿಷನೂ ಇಲ್ಲ. ಹಂತ ಹಂತವಾಗಿ ಕರ್ನಾಟಕದಲ್ಲಿ ಸಹಕಾರ ರಂಗವನ್ನ ಕಪಿಮುಷ್ಟಿಗೆ ಇಟ್ಕೊಂಡು ಸಹಕಾರ ಕ್ಷೇತ್ರವನ್ನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡುವಂತವರು ಸಹಕಾರಿಗಳಿದ್ದಾರೆ, ಸೌಹಾರ್ದ ಸಹಕಾರಿಗಳು ಇದ್ದಾರೆ. ಯಾವ ಸಂಸ್ಥೆ, ಸೌಹಾರ್ದ ಇರಲಿ, ಇನ್ನೊಂದು ಸಹಕಾರ ಸಂಸ್ಥೆ ಇರಲಿ, ಯಾವ್ದು ಅರ್ಬನ್ ಬ್ಯಾಂಕ್ ಇರಲಿ, ಎಲ್ಲೇ ಇರಲಿ, ಅಲ್ಲಿನ ಆಡಳಿತ ಮಂಡಳಿ ಮತ್ತೆ ಅಲ್ಲಿನ ನೌಕರರು ಎಲ್ಲಿ ಪ್ರಾಮಾಣಿಕವಾಗಿ ಜನಪರವಾಗಿ ಸಂಸ್ಥೆ ಪರವಾಗಿ ಕೆಲಸ ಮಾಡ್ತಾರೆ, ಆ ಸಂಸ್ಥೆಗಳಿಗೆ ಏನು ತೊಂದರೆ ಇಲ್ಲ. ನೀನ್ ಹೇಳ್ತೇನಪ್ಪ? ಒಂದೇ ನಿಮಿಷ, ನಿಮ್ಗೊಂದು ರಿಕ್ವೆಸ್ಟ್ ಆಯ್ತಾ? ಈಗ ಪಾಪ ಅವರು ಹೆಬ್ಬಾರವ್ರು ಹೇಳಿದ್ದು, ಸೌದಿಯವ್ರು ಹೇಳಿದ್ದು, ಈಗ ಸೌಹಾರ್ದದವ್ರಿಗೆ ಲಿಬ್ರಲೈಸೇಷನ್ ಕೊಟ್ಟಿರೋದು ಒಪ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ CRA ರೇಷಿಯೋ ಇಲ್ಲ, ಏನು ನಾರ್ಮ್ಸ್ ಇಲ್ಲ. ಸ್ವಲ್ಪ ಒಂದು ನಿಮಿಷ, NPA ಬಗ್ಗೆನೂ ಯಾರು ಕೇಳಲ್ಲ. ಒಂದು ಸ್ವಲ್ಪ ಗೊತ್ತಿದೆ, ಎಲ್ಲಾನು ಗೊತ್ತಿದೆ. ಆದ್ರೆ ದುರ್ದೈವೇನಂದ್ರೆ ಈಗ ಇನ್ನೊಂದು ಕೋಆಪರೇಟಿವ್ ಅನ್ನ ಸಾಯ ಹೊಡೆದು ಒಂದು ಕೋಆಪರೇಟಿವ್ ಅನ್ನು ಹುಟ್ಟಿಸ್ತಕ್ಕಂಥ ಉದ್ದೇಶ ಇರಬಾರ್ದು. ಈಗ DCC ಬ್ಯಾಂಕಿಗಳಿಗೂ ಡಿಪಾಸಿಟಿಗೆ ಅಫೆಕ್ಟ್ ಆಗ್ತಾ ಇದೆ, ಅವ್ರಿಗೆ ಗೊತ್ತಿದೆ. ಅರ್ಬನ್ ಬ್ಯಾಂಕ್ಸ್ ಅಂತೂ ಟೋಟಲಿ ಕೊಲ್ಯಾಪ್ಸ್ ಆಗಿ ಹೋಗ್ತಾ ಇದ್ದಾವೆ. ಯಾಕಂದ್ರೆ ದೇ ಆರ್ ಗೌರ್ನ್ ಬೈ RBI ನಾರ್ಮ್ಸ್. RBIದವ್ರು ಬರ್ದೇ ಇದ್ರೆ ಇವ್ರು RCS ಬರ್ತಾರೆ ಮತ್ತೆ. ಬಟ್ ಒಂದಕ್ಕೆ ಫ್ರೀಡಮ್ ಕೊಟ್ಟು ಒಂದಕ್ಕೆ ರೆಗ್ಯುಲೇಷನ್ ಮಾಡ್ತಕ್ಕಂಥದ್ದು ಕೋಆಪರೇಟಿವ್ ಸ್ಪಿರಿಟ್ ಅಲ್ಲ. ಅದನ್ನ ಇನ್ನೊಂದು ಸ್ವಲ್ಪ ಅವ್ರು ಬೆಳಕು ಚೆಲ್ಬೇಕು, ಅದು ಗೊತ್ತಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹೆಬ್ಬಾರವ್ರು ಹೇಳಿದ್ದು, ಶಿವಾನಂದ ಪಾಟೀಲ್ ಹೇಳ್ತಕ್ಕಂಥದ್ದು, ಸೌದಿ ಹೇಳ್ತಕ್ಕಂಥದ್ದು, ಇದರಲ್ಲಿ ಸತ್ಯ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇದರಲ್ಲಿ ಕೆಲವು ಸಂಸ್ಥೆಗಳು ಸೌಹಾರ್ದ ಸಹಕಾರಿಗಳು ನಡೆಸ್ತಕ್ಕಂಥವು ಬಹಳ ಚೆನ್ನಾಗಿ ಕೆಲಸ ಮಾಡ್ತವೆ, ಕೆಲವು ಅಷ್ಟೇ ಕೆಟ್ಟಿದ್ದಾರೆ. ಆದರೆ ಕೆಟ್ಟಂಥ ಸೌಹಾರ್ದ ಸಹಕಾರಿಗಳಲ್ಲಿ ಡೆಪಾಸಿಟರ್ಸ್ ಇರ್ತಾರಲ್ಲ, ಅವ್ರು ಬಂದು ನಮ್ಮ ಆಫೀಸ್ ಮುಂದೆಗಡೆ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಡಿಪಾಸಿಟ್ ಕೊಡಿಸಿ ಅಂತ ಬಂದು ನಿಲ್ತಾರೆ. ನಮಗೇನಿದೆ ಅಧಿಕಾರ ಆಗಿದ್ಮೇಲೆ ಅವ್ರನ್ನ ರೆಗ್ಯುಲೇಟ್ ಮಾಡದೇ ಇದ್ರೆ. ಮತ್ತು ಎರಡನೇದು ಅವ್ರು ಹೇಳ್ದಾಗೆ ನಿಮಗೆ SLR ಇಲ್ಲ, ಬ್ಯಾಂಕ್ಗಳಿಗಂತೂ ಇದ್ದೇ ಇರುತ್ತೆ. ಅದ್ರ ಸೌಹಾರ್ದ ಇರಲಿ, ಇನ್ನೊಂದು ಇರಲಿ, ಅರ್ಬನ್ ಬ್ಯಾಂಕ್ ಅಂತ ಹೇಳಿದ್ರೆ ಅಲ್ಲಲ್ಲ ಎತ್ನಾಳು ಒಂದು ನಿಮಿಷ ಕೇಳ್ಬಿಡಿ. ರಿಸರ್ವ್ ಬ್ಯಾಂಕ್ ಕಂಟ್ರೋಲ್ ಹೇಳ್ತೀನಿ, ಈಗ ಸ್ವಲ್ಪ ಇರಿ. ನಿಮ್ಮವರೇ ಸಹಕಾರಿ ಇಲಾಖೆ, ನಿಮ್ಮವ್ರ ಆಡಿಟರು ಮೇಕಪ್ ಮಾಡಿ ಎಲ್ಲ ತಳಗ್ ರಿಪೋರ್ಟ್ ಹಾಕಿ ಎಲ್ಲ ಮುಚ್ಚಿ ಹಾಕ್ತೀರಿ. ನಿಮ್ಗೆ ಯಾರು ಇದು ಇರ್ತದೆ ಅದನ್ನ ಎಬ್ಬಿಸ್ತೀರಿ ಅಷ್ಟೇ. ಏನ್ DCC ಬ್ಯಾಂಕ್ನಾಗ ಎಲ್ಲಾನು ಸ್ವಚ್ಛ ಅದ, ಎಲ್ಲಾ ಬ್ಯಾಲೆನ್ಸ್ ಶೀಟ್ಗಳು ಎಲ್ಲಾನು ಪಾಲಿಸ್ತಾರ. ಇಲ್ಲೇ ಇಲ್ಲ, ಮಂತ್ರಿ ಅವರೇ, ನೀವು ಮತ್ತೊಮ್ಮೆ ಹೇಳ್ತೀನಿ, ಎಲ್ಲ ಸೌಹಾರ್ದ ಸಹಕಾರಿಗಳು ನಡೆಯೋ ಬಹಳ ಚೆನ್ನಾಗಿ ನಡೀತವೆ. ಸರಿಪಡಿಸಲಿಕ್ಕೆ ನಮ್ಮ ಕಾಯ್ದೆನಲ್ಲಿ ನಮಗೇನು ಇಲ್ಲ, ಅವ್ರದೇ ಫೆಡರೇಷನ್ ಇದೆ, ಅವರೇ ಮಾಡ್ಕೋಬೇಕು ಅಂತಾರೆ. ಅದರಿಂದ ಶಿವಾನಂದ ಪಾಟೀಲ್ ಹೇಳ್ದಂಗೆ ಡೆಪಾಸಿಟ್ ಬೇಸ್ ಇದೆಯಲ್ಲ, ಇವರು ಜಾಸ್ತಿ ಡೆಪಾಸಿಟ್ಗೆ ಬಡ್ಡಿ ಕೊಡ್ತಾರೆ ಅಂತ ಎಲ್ಲ ಅಲ್ಲಿ ಹೊರಟೋಗ್ತವೆ. ಆಯ್ತು, ಹಾಗಾಗಿ ಇವ್ರಿಗೆ ಗುರು ರಾಘವೇಂದ್ರ ಅಂತ ಹೇಳಿರಲ್ಲ, ಅದು ಬಿಡಿ. ಈಗ ಇದನ್ನ ಮಾತಾಡಿ, ಈ ಬಿಲ್ ಬಗ್ಗೆ ಮಾತಾಡಿ ಮಂತ್ರಿಗಳೇ, ಬಿಲ್ ಬಗ್ಗೆ ಮಾತಾಡಿ. ಅಲ್ಲ, ನಮ್ಮ ರವಿ ಸುಬ್ರಹ್ಮಣ್ಯ ಇಲ್ಲೆಲ್ಲ ಕೂತವ್ರು, ಇಲ್ಲಿ ಅವ್ರು ಕೇಳ್ತಾರೆ, ಇನ್ನೊಂದು ಕೇಳಿ, ಬಿಲ್ ಬಗ್ಗೆ ಮಾತಾಡಿ ಬಿಡಿ. ಬಿಲ್ ಬಗ್ಗೆ ಆಯ್ತು, ಪರ್ಯಾಲೋಚನೆ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ.
ಈಗ ಮಾನ್ಯ ಸಚಿವರು ತಿದ್ದುಪಡಿ ಮಂಡಿಸುವುದು. ತಿದ್ದುಪಡಿ ಒಂದು ಕ್ರಮ ಸಂಖ್ಯೆ 9, 10, 11 ಅಂತ ಹಾಕ್ಬಿಟ್ಟಿದ್ದಾರೆ. ಅದನ್ನ 10, 11, 12 ಅಂತ ಹಾಕ್ಬೇಕಾಗಿತ್ತು. ಅದು ಒಂದು ನಂಬರ್ ಹೆಚ್ಚು ಕಡಿಮೆ ಆಗಿದೆ. ಇನ್ನೊಂದು 54ನೇ ಪ್ರಕರಣ ತಿದ್ದುಪಡಿನಲ್ಲಿ ಸದಸ್ಯರ ಸಂಖ್ಯೆ ಈಗಾಗಲೇ ಮೇನ್ ಆಕ್ಟ್ ಅಲ್ಲಿ ಏನು ನಾವು ಮಾಡಿದ್ದೀವಿ ಅದನ್ನ ಅವ್ರಿಗೆ ಹೆಚ್ಚು ಮಾಡತಕ್ಕಂಥದ್ದು. ಮತ್ತೆ ಹಾಗೆಯೇ ನೇಮಕಾತಿದ್ದು ಕೂಡ ಕನಿಷ್ಠ ಸದಸ್ಯರ ಸಂಖ್ಯೆ ಮತ್ತು ಸ್ಥಾನಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ತಿದ್ದುಪಡಿ ಇದೆ. ಇದರೊಂದಿಗೆ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇನೆ ಅಧ್ಯಕ್ಷ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 11ರವರೆಗಿನ ಖಂಡಗಳು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 11ರವರೆಗಿನ ಖಂಡಗಳು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಯಾವುದಕ್ಕೆ ಅದು ಮುಂಚೆ ನಮ್ಮ ಕೆಲವು ಬಿಲ್ ಮಂಡನೆ ಇದೆ, ಮಂಡನೆ ಮಾಡಿಬಿಡುವ. ಅದೇ ಸರ್, ಒಂದೊಂದು ನಿಮಿಷ. ಈಗ ಮಾನ್ಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಂಡಿಸುವುದು. ಅಧ್ಯಕ್ಷರೇ, 2024ನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ಬಿಲ್ ಕಾಪಿಯನ್ನು ಅಜೆಂಡಾದಲ್ಲಿ ಹಾಕಿ ಕೊಡ್ತೇವೆ. ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಮಾನ್ಯ ಸಚಿವರು. ಅಧ್ಯಕ್ಷರೇ, 2024ನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. 2ನೇದು ಕರ್ನಾಟಕ ಕೆಲವು ಅಧಿನಿಯಮಗಳು. 2020 ಸಾಲಿನ ಅಧಿನಿಯಮಗಳು. ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಕೆಲವು ಅಧಿನಿಯಮಗಳು ಮತ್ತು ಪ್ರಾದೇಶಿಕ ಕಾನೂನುಗಳನ್ನು ನಿರಸನಗೊಳಿಸುವ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ಕೆಲವು ಅಧಿನಿಯಮಗಳು ಮತ್ತು ಪ್ರಾದೇಶಿಕ ಕಾನೂನುಗಳನ್ನು ನಿರಸನಗೊಳಿಸುವ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. 3ನೇದು ಮಾನ್ಯ ಸಚಿವರು 20 ಸಾಲಿನ ಚಾಮುಂಡೇಶ್ವರಿ ಕ್ಷೇತ್ರ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರ ಪರವಾಗಿ 2024ನೇ ಸಾಲಿನ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು.
ಪ್ರಸ್ತಾವವು ಹೌದ್ವನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯತ ದತ್ತಿಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024ನೇ ಸಾಲಿನ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಹುಲಿಗಮ್ಮ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಹಿಂದೂ ಧಾರ್ಮಿಕ ದತ್ತೆಯನ್ನು ಪ್ರಾಧಿಕಾರ ನೀವು ಮಾಡ್ತಾ ಇದ್ದೀರಿ. ಆ ದೇವಸ್ಥಾನಗಳಿಂದ ಬಂದುವಂತ ಹಣ ಅದು ಚರ್ಚೆಗೆ ಬಂದಾಗ ತೆಗೆದುಕೊಳ್ಳಿ. ಈಗ ಮಂಡನೆ ಮಾತ್ರ. ಈ ಚರ್ಚೆಗೆ ಅವಕಾಶ. ಹೌದು, ಚರ್ಚೆಗೆ ಅವಕಾಶ ಕೊಡ್ತೇವೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024ನೇ ಸಾಲಿನ ಶ್ರೀ ಹುಲಿಗಮ್ಮ ದೇವಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಮಾನ್ಯ ಸಚಿವರು. ಕರ್ನಾಟಕ ಸಿವಿಲ್ ಮಾನ್ಯ ಲೋಕೋಪಯೋಗಿ ಸಚಿವರ ಪರವಾಗಿ 2024ನೇ ಸಾಲಿನ ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಮಾನ್ಯ ಸಚಿವರು. ಕರ್ನಾಟಕ ಪಟ್ಟಣ ಗ್ರಾಮ. ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. 2024ನೇ ಸಾಲಿನ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆಯ ವಿಧೇಯಕ ತಿದ್ದುಪಡಿಯನ್ನ ಅನುಮತಿಯನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ
ಈಗ ರಾಜ್ಯಪಾಲ ಭಾಷಣದಲ್ಲಿ ಬಹಳ ಜನ ಮಾತಾಡಿದ್ದಾರೆ. ಒಂದು ಎರಡು ಜನಕ್ಕೆ ಅವಕಾಶ ಕೊಡ್ತಾರೆ ಅಷ್ಟೇ, ನಮ್ಮ ಕಡೆ ಅಷ್ಟೇ. ಯತ್ನಾಳ್ ಅವರೇ, ಅಲ್ಲ ಮತ್ತೆ ಬಜೆಟ್ ಅಲ್ಲಿ ಕೂಡ ಮಾತಾಡೋದು ಅವಕಾಶ ಇದೆ. ಇಲ್ಲ, ಆಮೇಲೆ ಅದು ಬಜೆಟ್ ಅಲ್ಲಿ ಬೇರೆ ಇದ್ದಾರೆ, ಬಜೆಟ್ ಬೇರೆ ಮಾತಾಡ್ತಾರೆ. ಯಾಕೆ ಮಾತಾಡಿ